ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಕಾಂಗ್ರೆಸ್ ನಾಯಕನ ಮನೆಯಲ್ಲೇ 100 ಸಿಲಿಂಡರ್ ಸಿಕ್ಕಿದೆ, ಒಂದೆರಡಲ್ಲ, ಅದು ಕೂಡ ಬ್ಲಾಕ್, ಎಲ್ಲವೂ ಕೂಡ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಟುಕೊಂಡಿರುವಂತಹ ಗ್ಯಾಸ್ ಸಿಲಿಂಡರ್ಗಳ ರಾಶಿ ರಾಶಿ ಲೋಡ್ಗಟ್ಟಲೆ ಸಿಕ್ಕಿದೆ. ಇಲ್ಲಿ ಒಂದೇ ಒಂದು ಸಿಲಿಂಡರ್ ಸಿಕ್ತಿಲ್ಲ ಅಂತಲಿ ಒದ್ದಾಡ್ತಾ ಇದ್ದೀವಿ. ಹೋಟ್ಲವ್ರ ಪರಿಸ್ಥಿತಿ ಪಾಪ ಯಾರಿಗೂ ಬೇಡ, ದೇವರಿಗೆ ಪ್ರೀತಿ. ಒಂದು ಸಿಲಿಂಡ್ರಿಗೆ ಎಷ್ಟೋ ಜನ ಹೇಳ್ತೀನಿ ಕೇಳಿ, ಎಷ್ಟು ಸಾವಿರ ದುಡ್ಡು ಕೊಡ್ತಾ ಇರ್ತಿದ್ದಾರೆ ಅಂದರೆ, ನಾನು ನೋಡಿದಾಗೆ ನಿನ್ನೆ 2 ಸಿಲಿಂಡ್ರಿಗೆ 10,000 ರೂಪಾಯಿ ಕೊಟ್ಟು ತಂದಿದ್ದಾರೆ. ಹೀಗಿರುವಾಗ ಪರಿಸ್ಥಿತಿ 100 ಸಿಲಿಂಡರ್ಗಳನ್ನ, ಲೋಡ್ಗಟ್ಟಲೆ ಸಿಲಿಂಡರ್ಗಳನ್ನ ಮನೆಯಲ್ಲೇ ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಗೋಡನ್ನಲ್ಲಿ, ಮನೆಯ ಹಿಂದ್ಗಡೆ. ಇನ್ನು ಎಂಥ ಜನ ಇವ್ರಿಗೆ ಮನುಷ್ಯತ್ವ ಇದೆಯಾ, ಮಾನವೀಯತೆ ಇದೆಯಾ? ಮತ್ತು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ ರೀ, ಸುಮ್ಮನೆ ಅಲ್ಲ ನಾನು ಹೇಳ್ತಿರೋ, ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ, ಅರೆಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನೋಡಿ ಯಾವ ಲೆವೆಲ್ಲಿಗೆ ಹೋಗಿದೆ ಅಂದರೆ, ಬಹುಶಃ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ. ಎಷ್ಟೋ ಹೋಟ್ಲ್ಗಳು ಬಾಗ್ಲಾಕೊಂಡಿದ್ದಾರೆ, ಸೌದೆಯಲ್ಲಿ ಮಾಡ್ತಾ ಇದ್ದಾರೆ ಅಡುಗೆನ, ಅನಿವಾರ್ಯವಾಗಿ ಬ್ಲಾಕಲ್ಲಿ ತರ್ತಾ ಇದ್ದಾರೆ. 1,000 ರೂಪಾಯಿ 2,000 ರೂಪಾಯಿ ಅಲ್ಲ, ಅದು ಎಷ್ಟೆಷ್ಟು ಕೊಟ್ಟು ತರ್ತಿದ್ದಾರೆ ಅಂದರೆ ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೊಟ್ಟಿಲ್ಲ. ಅವರಿಗೆ ನನ್ನ ಲಾಭದಾಯಕ ಅಲ್ಲ, ಅನಿವಾರ್ಯ, ನಡೆಸಲೇಬೇಕು. ಬಾಗಿಲು ಹಾಕೊಂಡು ಕೂರೋದಕ್ಕಿಂತ ಲಾಸ್ ಆದರೂ ಸರಿ ನಡೆಸೋಣ ಅನ್ನೋ ಲೆಕ್ಕಾಚಾರಕ್ಕೆ ಎಷ್ಟೋ ಜನ ಬಂದು ನಿಂತಿದ್ದಾರೆ. ಹೀಗಿರುವಾಗ ಒಬ್ಬ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ, ಕೇವಲ ಒಬ್ಬ ಕಾಂಗ್ರೆಸ್ ನಾಯಕರ ಮನೆ ಅಷ್ಟೇ ಅಲ್ಲ, ಯಾರ್ಯಾರ ಮನೆಯಲ್ಲಿ ಸಿಕ್ಕಿದೆ ಎಲ್ಲ ಹೇಳ್ತೀನಿ ನಾವು ನಿಮಗೆ ಡೀಟೇಲ್ಸು. ಎಷ್ಟು ಜನರ ಮನೇಲಿ ಸಿಕ್ಕಿದೆ ಗೊತ್ತಾ? ಎಲ್ಲ ರಾಜಕಾರಣಿಗಳ ಮನೇಲಿ ಸಿಕ್ಕಿರೋದು. ಈ ಪೊಲಿಟಿಷಿಯನ್ಸೇ ಇಡೀ ವ್ಯವಸ್ಥೆ ಹಾಳು ಮಾಡೋರು ಇವರು ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಯಾರ್ಯಾರ ಮನೇಲಿ ಸಿಕ್ಕಿದೆ, ಎಷ್ಟೆಷ್ಟು ಸಿಲಿಂಡರ್ ಸಿಕ್ಕಿದೆ, ಹೇಗೆ ಅಕ್ರಮವಾಗಿ ಅವರು ದಾಸ್ತಾನು ಮಾಡಿ ಇಟ್ಕೊಂಡಿದ್ರು, ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ರು, ಯಾರು ಈ ವ್ಯವಸ್ಥೆಗೆ ಕಾರಣ, ಯಾರು ದೊಡ್ಡ ಮಾತಾಡ್ತಾರಲ್ಲ, ಪ್ರೊಟೆಸ್ಟ್ ಮಾಡ್ತಾರಲ್ಲ. ಇದರಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅನ್ನೋದಲ್ಲ, ಜನಸಾಮಾನ್ಯರು ಒದ್ದಾಡ್ತಾ ಇರುವಾಗ, ಸಾಯ್ತಾ ಇರುವಾಗ, ಹೋಟ್ಲವರು ದಿನ ಪಾಪ ಅವರು ಎಂಜಿನ್ ಲೋಟ ತೊಳೆದು ದುಡಿಮೆ ಮಾಡಿ ವ್ಯಾಪಾರ ಮಾಡಿ ಊಟ ಮಾಡೋರು, ಅಂಥವರಿಗೆ ಈ ರೀತಿಯ ಪರಿಸ್ಥಿತಿ ಇರುವಾಗ ಇವರು ಈ ಹೇಳ್ತಾರಲ್ಲ, ಉರಿಯೋ ಮನೆಯಲ್ಲಿ ಗಳ ಇರಿಯೋದು ಅಂತಲಿ ಅಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇವ್ರನ್ನ ಸುಮ್ಮನೆ ಬಿಡ್ಬೇಕು. ಎಂಥ ಜನರು ಇವರು, ಮನುಷ್ಯರೇನ್ರಿ ಇವರು? ಎಲ್ಲೋ ಒಬ್ಬರು ಯಾರೋ ಒಬ್ಬರ ಮನೇಲಿ ಸಿಕ್ಕಿದೆ 10 ಸಿಲಿಂಡ್ರು ಅಂತ ಅಲ್ಲ, ನಾನು ಲಿಸ್ಟ್ ಕೊಡ್ತೀನಿ ಎಂದೇ ನಿಮಗೆ ಯಾರ್ಯಾರು ಅಂತ ಹೇಳಿ. ಮತ್ತು ಬರೀ ಕಾಂಗ್ರೆಸ್ ನಾಯಕರು ಒಬ್ಬರ ಮನೆಯಲ್ಲೇ ಸಿಕ್ಕಿರೋದು ಅಲ್ಲ, ಯಾವ್ಯಾವ ಪಾರ್ಟಿಯವ್ರ ಮನೇಲಿ ಸಿಕ್ಕಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗಾದರೆ ಎಲ್ಲಿ, ಯಾರ ಮನೇಲಿ ಸಿಗಾಕೊಂಡಿದೆ, ಎಷ್ಟು ಸಿಲಿಂಡರ್ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಂಡಿದ್ರು, ಎಷ್ಟು ರೂಪಾಯಿ ಮಾಡಿದ್ರು, ಇದನ್ನು ಎಷ್ಟು ತಿಂಗಳಿಂದ ಈ ವ್ಯವಹಾರ ಮಾಡ್ತಾ ಇದ್ರು, ಗ್ಯಾಸ್ ಸಿಲಿಂಡರ್ನ ಬ್ಲಾಕ್ ಮಾರ್ಕೆಟ್ನ ದಂಧೆ ಯಾವ ರೀತಿ ನಡೀತಾ ಇದೆ, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಬಹುಶಃ ನೀವು ಬಹಳಷ್ಟು ಜನ ಇದರ ಬಿಸಿಯನ್ನು ಈಗಾಗಲೇ ಅನುಭವಿಸಿದಿರಿ. ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಬಹುಶಃ ಇದು ನಾ ಗಮನಿಸಿದಾಗೆ 15 ದಿನದ ಹಿಂದೆಯೇ ಶುರು ಆಗಿತ್ತು. ಯಾಕಂದರೆ ಕೆಲವು ಕಡೆ ಎಲ್ಲ ಮಾಹಿತಿ ಭಾಳ ಬೇಗ ಸ್ಪ್ರೆಡ್ ಆಗುತ್ತೆ. ಆಗಲೇ ಅಕ್ರಮವಾಗಿ ದಾಸ್ತಾನು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಬ್ಲಾಕಲ್ಲಿ ಇದನ್ನು ಹೈಯರ್ ಪ್ರೈಸ್ಗೆ ಮಾರುವ ಉದ್ದೇಶದಿಂದ, ದುಡ್ಡು ಮಾಡುವಂತಹ ದುರುದ್ದೇಶದಿಂದ ಈಗ ತಗಲಾಕೊಂಡಿದ್ದಾರೆ, ಸಿಗಾಕೊಂಡಿದ್ದಾರೆ. ರೇಡ್ ಆಗಿದೆ, ನಾ ಹೇಳ್ತಾ ಇದ್ದೀನಿಲ್ಲ, ರೇಡ್ ಆದಾಗ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರೋರ ವಿಷಯ ನಾ ಹೇಳ್ತಾ ಇರೋದು. ಅದು ಕೂಡ ಒಬ್ಬ ಕಾಂಗ್ರೆಸ್ ನಾಯಕನ ಮನೆಯಲ್ಲೇ. ರಾಹುಲ್ ಗಾಂಧಿ ಅಲ್ಲಿ ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರಲ್ಲ, ದೊಡ್ಡ ಮಾತಾಡ್ತಾರಲ್ಲ, ಅವರಿಗೆ ಅವರದೇ ಪಕ್ಷದ ನಾಯಕ ಈ ಥರ ಲೋಡ್ ಗಟ್ಟಲೆ ಸಿಲಿಂಡರ್ಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಂಡು ಬ್ಲಾಕ್ ಮಾರ್ಕೆಟಲ್ಲಿ ಮಾರ್ತಾ ಇರುವಾಗ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾನಲ್ಲ, ಇದು ಗೊತ್ತಾಗೋದಿಲ್ವಾ? ಏನು ಮಾತಾಡಿದ್ದು ಮೊನ್ನೆ ರಾಹುಲ್ ಗಾಂಧಿ, ಏನು ಭಾಳ ದೊಡ್ಡ ಭಾಷಣ ಮಾಡಿದ್ರು, ಅದು ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ. ಅರೆ ಸ್ವಾಮಿ, ಇಲ್ಲಿ ನಿಮ್ಮ ಪಕ್ಷದ ನಾಯಕ ಮನೆಯಲ್ಲಿ ಲೋಡ್ ಗಟ್ಟಲೆ ಸಿಲಿಂಡರ್ ಇಟ್ಕೊಂಡು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾನಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಪ್ಯಾನಿಕಿಗೆ ಅದು ಕಾರಣ ಅಲ್ವಾ? ಅದು ಕೇವಲ ಭಾಷಣ ಅಷ್ಟೇ ಅಲ್ಲ, ಪ್ರಾಕ್ಟಿಕಲಿ ಜನರಿಗೆ ಕೃತಕ ಅಭಾವ ಸೃಷ್ಟಿ ಮಾಡ್ದಂಗಲ್ವಾ? ಜನರಿಗೆ ಸಿಗಬೇಕಾದಂತಹ, ಜನಸಾಮಾನ್ಯರಿಗೆ ಸಿಗಬೇಕಾದಂತಹ, ಹೋಟ್ಲವ್ರಿಗೆ ಸಿಗಬೇಕಾದಂಥ ಸಿಲಿಂಡರ್ನ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಏನು ಮಾಡ್ಬೇಕು? ಅವ್ರನ್ನ ಸುಮ್ಮನೆ ಬಿಡ್ಬೇಕಾ? ನಿಮ್ಮದೇ ಪಕ್ಷದ ನಾಯಕ ಯಾರು? ಆ ಡೀಟೇಲ್ಸ್ ಹೇಳ್ತೀನಿ ಕೇಳಿ. ನೋಡಿ, ಈತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಯೂತ್ ವಿಂಗ್ ಇದೆಯಲ್ಲ, ಯುವ ಕಾಂಗ್ರೆಸ್, ಅದರ ಜಿಲ್ಲಾಧ್ಯಕ್ಷ. ಇವನ ಮನೆಯಲ್ಲಿ 1-2 ಅಲ್ರಿ, 10-20 ಅಲ್ಲ, 100 ಗ್ಯಾಸ್ ಸಿಲಿಂಡರ್ಗಳು ಅಕ್ರಮವಾಗಿ ಸಿಕ್ಕಾಕೊಂಡಿದೆ. ಅವನ ಮನೆಯಲ್ಲೇ, ಮತ್ತು ಬೇರೆ ಎಲ್ಲ ಅಲ್ಲ, ಎಲ್ಲ ಹೊರಗಡೆ ದೂರದಲ್ಲಿ ಗೋಡನ್ನೆಲ್ಲ ಇಟ್ಟಿದ್ದ ಅಂತನೂ ಅಲ್ಲ, ಅವನ ಮನೆಯಲ್ಲೇ ಹಿಂದ್ಗಡೆ ಇಟ್ಕೊಂಡಿದ್ದು. ಮತ್ತೆಲ್ಲ ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದಿತ್ತು. 2 ಸಿಲಿಂಡರ್ಗೆ 10,000 ರೂಪಾಯಿ, 10,000 ರೂಪಾಯಿ. ಏನು ಇನ್ನೊಂದು ದಿನ ಹೋದರೆ 1 ಸಿಲಿಂಡರ್ಗೆ 10,000 ರೂಪಾಯಿ ಅಂತಿದ್ದೇನು? ಅಭಾವ ಜಾಸ್ತಿ ಆದಾಗೂ ಜನ ಎಷ್ಟು ಬೇಕಾದ್ರೂ ಕೊಟ್ಟು ತಗೋತಾರೆ, ಅನಿವಾರ್ಯ. ಯಾರೋ ಹೋಟ್ಲವ್ರು ಬರ್ತಾರೆ. ಮತ್ತು ಇವನು ಸಾಮಾನ್ಯ ಅಲ್ಲ, ಈ ಗ್ಯಾಸ್ ಸಿಲಿಂಡರ್ ಬ್ಲ್ಯಾಕ್ ಮಾರ್ಕೆಟ್ ಇದೆಯಲ್ಲ, ಇದರ ಕಿಂಗ್ ಪಿನ್, ಈ ದಂಧೆಯ ಕಿಂಗ್ ಪಿನ್ ಇವನು. ಈಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ, ಬಿಡಿ, ಮುದ್ದೆ ಮುರಿತಾ ಇದ್ದಾನೆ. ರೇಡ್ ಆಗಿದೆ ಅವನ ಮನೆ ಮೇಲೆ. ರೇಡ್ ಮಾಡಿ ಹೋಗಿ ಅವನ್ನ ಅರೆಸ್ಟ್ ಮಾಡಿ ಅಷ್ಟೂ ಸಿಲಿಂಡರ್ನ ವಶಪಡಿಸ್ಕೊಂಡು ಬಡವರಿಗೆ ಕೊಟ್ಟಿದ್ದಾರೆ. ಸರಿಯಾಗಿ ಮಾಡಿದ್ದಾರೆ ಬಿಡಿ, ಯಾರೋ ಬಡವರಿಗೆ ಸಿಗಬೇಕದಲ್ಲ. ಯಾರು ಹೀಗೆ ಸಿಕ್ಕಾಕೊಂಡವನು ಯಾರು ಅಂದರೆ, ನಾನು ಹೇಳ್ದಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಘಟಕ, ಯೂತ್ ಕಾಂಗ್ರೆಸ್, ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಇವನು, ಪ್ರಶಾಂತ್ ಭಾರತಿ ಅಂತ ಹೇಳಿ, ಮಹಾರಾಷ್ಟ್ರದ ಚಂದ್ರಪುರ್ನವನು.
ಅಲ್ಲಿ ರೇಡ್ ಮಾಡಿದಾಗ ರೆಡ್ ಹ್ಯಾಂಡಾಗಿ ಸಿಗಾಕತ್ತಾನೆ. ಇದೇ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದು, ಯಾವ ಭಾರತ ವಿರೋಧಿ ಮೂಲಭೂತವಾದಿಗಳಿದ್ದಾರೆ ಅವರ ಕೈಗೊಂಬೆಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸುಮ್ಮನೆ ಅಲ್ಲ. ನೋಡಿ, ನಿಮಗೆ ಗೊತ್ತಿರಲಿ, ಭಾರತಕ್ಕೆ ಮಾತ್ರ ಹಾರ್ಮುಜ್ ಜಲಸಂಧಿಯಿಂದ ಈಗ ಗ್ಯಾಸ್ ಸಿಲಿಂಡರ್ ಬರ್ತಾ ಇರುವಂಥದ್ದು. 2 ಹಡಗು ಈಗಾಗಲೇ ಹೊರಟಿದೆ. ಅದಕ್ಕೆ ಸ್ವತಃ KH ಮುನಿಯಪ್ಪನವರು, ಅವರು ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು, ಅವರು ಹೇಳಿದ್ರು ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಮನೆಗಳಿಗೆಲ್ಲ ನಾವು ತಿಂಗಳಿಗೆ 1 ಸಿಲಿಂಡರ್ ಕೊಡ್ತಾ ಇದ್ದೀವಿ, ಈಗಲೂ ಕೊಡ್ತಾ ಇದ್ದೀವಿ, ಹಿಂದೆಯೂ ಕೊಟ್ಟಿದ್ದೀವಿ, ಮುಂದೆಯೂ ಕೊಡ್ತೀವಿ, ಯಾವ ಸಮಸ್ಯೆಯೂ ಆಗಿಲ್ಲ. ಹೋಟೆಲ್ನವ್ರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದು ನಿಜ, ಇನ್ನೊಂದು ವಾರ ಸುಧಾರಿಸ್ಕೊಂಡ್ರೆ ಗ್ಯಾಸ್ ಸಿಲಿಂಡರ್ಗಳು ಬರುತ್ತೆ, ಅವ್ರಿಗೂ ಕೂಡ ಇಲ್ಲಿಯವರೆಗೂ ಸಿಕ್ಕ ಹಾಗೆ ಮುಂದೆಯೂ ಸಿಗ್ತಾ ಹೋಗುತ್ತೆ ಅಂತ ಅವರೇ ಹೇಳಿದ್ದಾರೆ. ಇವೆಲ್ಲ ಕೃತಕ ಅಭಾವ ಸೃಷ್ಟಿಯಿಂದ ಇಷ್ಟು ಸಮಸ್ಯೆ ಆಗ್ತಿರೋದು, ಇದು ವಾಸ್ತವ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಏನಂದ್ರು, ಇದು ಬಣವಿ ಸುಟ್ಟು ಅರಳು ಮುಕ್ಕೋ ಕೆಲಸ ಇದು ಅಂತ ಹೇಳಿದ್ರು. ಬಣವಿ ಸುಟ್ಟು ಅರಳು ಮುಕ್ಕೋದು ಅಂತಾರಲ್ಲ, ಹಂಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ನಾ ಹೇಳಿದ್ದು ಉರಿಯೋ ಮನೇಲಿ ಗಳ ಇರಿಯೋದು ಅಂತೇಳಿ, ಸುಮ್ಮನೆ ಹೇಳಿದ್ದಲ್ಲ. ವಿಶ್ವದೆಲ್ಲೆಡೆ ಆತಂಕ ಇದೆ, ಮತ್ತು ಎಲ್ಲಿದು ಮತ್ತು ಮಹಾಯುದ್ಧದ ಕಡೆ ತಿರುಗುತ್ತೋ ಅನ್ನುವಂಥ ಆತಂಕ ಇದೆ. ಇಂಥ ಸಂದರ್ಭದಲ್ಲಿ ಈ ಸಣ್ಣ ಚಿಲ್ಲರೆ ರಾಜಕೀಯ ಮಾಡ್ಕೊಂಡು, ಈ ರೀತಿಯ ಸಂದರ್ಭವನ್ನು ಬಳಸ್ಕೊಂಡು ಇದರಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೊಳಕ್ಕೆ ಹೋಗೋದಿದೆಯಲ್ಲ, ಇದಕ್ಕಿಂತ ದುರಂತ, ಇದಕ್ಕಿಂತ ಅಮಾನವೀಯ ಮತ್ತು ಯಾವುದೂ ಇಲ್ಲ. ನೋಡಿ, ಇವೆಲ್ಲ ಕ್ರೈಮ್ ಕಣ್ರಿ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಡಿಯಲ್ಲಿ ಇವೆಲ್ಲ ಶಿಕ್ಷಾರ್ಹ ಅಪರಾಧ. ಕೇವಲ ನಾನು 2 ಉದಾಹರಣೆ ಅಲ್ಲ, ತಮಿಳುನಾಡಲ್ಲಿ ಮದುರೈಯಲ್ಲಿ ಸಿಗಾಕೊಂಡಿದ್ದಾರೆ. ಇಬ್ಬರನ್ನ ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಎಷ್ಟು ಗೊತ್ತಾ ಸಿಕ್ಕಿದ್ದು? ಸುಮಾರು 350ರಿಂದ 400 ಸಿಲಿಂಡರ್ ಅವ್ರ ಕೈಯಲ್ಲಿ ಸಿಕ್ಕಿರೋದು. ಎಲ್ಲವೂ ಕೂಡ ಬ್ಲಾಕ್ ಮಾರ್ಕೆಟು. ಛತ್ತೀಸ್ಗಢದಲ್ಲಿ ಸಿಗಾಕೊಂಡಿದ್ದಾರೆ. ಸುಮಾರು 750 ಸಿಲಿಂಡ್ರು. ಅಲ್ಲೆಲ್ಲ 750 ಸಿಲಿಂಡರ್ ಹೆಂಗೆ ಸಿಗುತ್ತೆ? ಇಲ್ಲಿ 1 ಸಿಲಿಂಡರ್ ಸಿಗ್ತಾ ಇಲ್ಲ ನಮಗೆ. ಉತ್ತರ ಪ್ರದೇಶದಲ್ಲಿ ಒಟ್ಟು ಆಗಿರೋದು ನಿಮ್ಗೆ ಹೇಳ್ತೀನಿ ಕೇಳಿ, 20 FIR ಈ ರೀತಿಯ ಬ್ಲಾಕ್ ಮಾರ್ಕೆಟ್ ದಂಧೆ, ಗ್ಯಾಸ್ ಸಿಲಿಂಡರ್ದು ಅಕ್ರಮ ದಾಸ್ತಾನು ಮಾಡ್ಕೊಂಡಿರೋಂಥದ್ದು. ಮಹಾರಾಷ್ಟ್ರದಲ್ಲಿ ಕೇಸ್ ಮೇಲೆ ಕೇಸ್ ಆಗ್ತಾ ಇದೆ, ಭೀವಂಡಿಯಲ್ಲಿ ಕೇಸ್ ಆಗಿದೆ, ಒಂದೊಂದು ಕಡೆ 100 ಸಿಲಿಂಡರ್ ಸಿಗ್ತಾ ಇದೆ. ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಯಾಕೆ ಇನ್ನೂ ರೇಡ್ ಮಾಡ್ತಾ ಇಲ್ಲ ಅದು ಗೊತ್ತಿಲ್ಲ. ಇದರಲ್ಲೂ ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಹೋದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿ ಸುಮ್ಮನೆ ಹೇಳೋದಲ್ಲ, ಭಾರತ ವಿರೋಧಿ ಮೂಲಭೂತವಾದಿ ಶಕ್ತಿಗಳ ಕೈಗೊಂಬೆಯಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ ಮೋದಿ ಅವರು. ಹಾಗೆ ಸದನದಲ್ಲೂ ಚರ್ಚೆ ಆಗಿತ್ತಲ್ಲ, ನೀವು ನೋಡಿದ್ರಲ್ಲ. ಹೀಗೆಲ್ಲ ಇರುವಾಗ, ಕಣ್ಣೆದುರುಗಡೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರುವಾಗ ಯಾವ ನೈತಿಕತೆ ಇದೆ? ಇಂತಹ ಸಂದರ್ಭದಲ್ಲಿ ಯಾರೂ ಕೂಡ ಉರಿಯೋ ಮನೆಯಲ್ಲಿ ಗಳ ಇರಿಯುವಂಥ ಕೆಲಸ ಮಾಡಬಾರ್ದು. ಮೊದಲು ಹೋಟೆಲ್ನವರಿಗೆ, ಜನಸಾಮಾನ್ಯರಿಗೆ, ಮನೆಯಲ್ಲಿ ಎಷ್ಟೋ ಜನಕ್ಕೆ ಅಡುಗೆ ಮಾಡ್ಲಿಕ್ಕೆ ಸಿಲಿಂಡರ್ ಇಲ್ಲ, ಅವರಿಗೆ ಸಿಲಿಂಡರ್ ಸಿಗ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾರೆಲ್ಲ ಈ ರೀತಿ ಅಕ್ರಮ ದಾಸ್ತಾನು ಮಾಡ್ಕೊಂಡಿದ್ದಾರೋ ಕರ್ನಾಟಕದಲ್ಲೂ ರೇಡ್ಗಳಾಗಬೇಕು, ಹಾಗೂ ಅಂತಹ ಸಿಲಿಂಡರ್ಗಳು ಬಡವರಿಗೆ ಸಿಗೋ ಹಾಗೆ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಹೌದಲ್ವಾ? ಏನು ಹೇಳ್ತೀರಿ? ಈ ರೀತಿ ಸಂಕಷ್ಟದ ಸಂದರ್ಭದಲ್ಲಿ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿಕೊಂಡು ಅದನ್ನು ಬ್ಲಾಕ್ ಮಾರ್ಕೆಟಲ್ಲಿ ಮಾಡಿ ದುಡ್ಡು ಮಾಡಲಿಕ್ಕೆ ಹೋಗೋರಿಗೆ ನಿಮ್ಮ ಉತ್ತರ ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.